Hi friends, welcome to Isha Home Talks. ಸೊ ಫೈನಲಿ ಇದು ಲಾಸ್ಟ್ ಡೇ ಆಫ್ ದ ಟ್ರಿಪ್. ಇನ್ನೇ ನಾವು ಹಾವೇರಿಗೆ ವಾಪಸ್ ಹೊರಡೋಕ್ಕಿಂತ ಮುಂಚೆ ಆನ್ ದ ವೇ ಗುಡ್ನಾಪುರ ದಾನಮ್ಮ ಅಂತ ಬರುತ್ತೆ. ಸೊ ಆ ಒಂದು ಕ್ಷೇತ್ರಕ್ಕೂ ಹೋಗೋಣ ಅಂತ ಹೇಳ್ಕೊಂಡು ಹೋಗ್ತಾ ಇರೋದು. ಸೊ ನೈಟ್ ಆಗಿತ್ತು ನಾವು ಬಂದು ರೀಚ್ ಆಗ್ತಾ, ಅಂದರೆ ನಾವು ತುಳಜಾಪುರದಿಂದ ಹೊರಟಿರೋದು ಮಧ್ಯಾಹ್ನ ಹೊರಟಿ ಬರಬೇಕಾದ್ರೆ ಇಲ್ಲಿಗೆ ನೈಟ್ 9:30 ಆಗಿತ್ತು. ಸೊ ಇದು ಕರ್ನಾಟಕ ಭವನ ದಾನಮ್ಮ ಗುಡ್ನಾಪುರದಲ್ಲೇ ಈಗ ಹೊಸದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕರ್ನಾಟಕ ಭವನದಲ್ಲಿ ಇಲ್ಲೇ ಸಹಿತ ಊಟನೂ ವ್ಯವಸ್ಥೆ ಮಾಡಿರ್ತಾರೆ. ನಾವು ಬರ್ತಾ ಆಲ್ರೆಡಿ 9:30 ಆಗಿರೋದಕ್ಕೆ ಊಟದ ಕ್ಲೋಸಿಂಗ್ ಟೈಮ್ ಇತ್ತು. ಹಾಗಾಗಿ ಕರ್ನಾಟಕ ಭವನಕ್ಕೆ ಡೈರೆಕ್ಟಾಗಿ ಬಂದುಬಿಟ್ಟು ಇಲ್ಲಿ ಊಟ ಮಾಡಿಕೊಂಡು ಆಮೇಲೆ ಬೆಳಗ್ಗೆ 4 ಗಂಟೆ ಪೂಜೆಗೆ ಮಹಾಪೂಜೆಗೆ ಹೆಸರು ಬರ್ಸೋಣ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಇಲ್ಲೇ ಸಹಿತ ಪ್ರಸಾದ ದಾನಮ್ಮ ದೇವಿಯ ಪ್ರಸಾದನ ಇಲ್ಲೇ ವ್ಯವಸ್ಥೆ ಮಾಡಿರ್ತಾರೆ. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ, ತುಂಬ ದೊಡ್ಡದಾಗಿ. ಮುಂಚೆ ಒಂದು 15 ವರ್ಷ ಬಂದವರಿಗೆ ಗೊತ್ತಿರುತ್ತೆ ಇಲ್ಲಿ ಹೇಗಿತ್ತು ಅಂತ ಹೇಳ್ಕೊಂಡು. ನಮ್ಮಮ್ಮ ಅದೇ ಹೇಳ್ತಿದ್ರು, ಇವಾಗ ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ಕೊಂಡು. ಸೇಮ್ ಸ್ವಲ್ಪ ಧರ್ಮಸ್ಥಳ ಎಲ್ಲ ಕಡೆ ಹೇಗೆ ದೊಡ್ಡ ಹಾಲ್ ಮಾಡಿಬಿಟ್ಟು ಅದಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ, ಹಾಗೇ ದಾನಮ್ಮನ ಗುಡ್ಡಲ್ಲೂ ಸಹಿತ ಇವಾಗ ವ್ಯವಸ್ಥೆ ಮಾಡ್ತಾರೆ. ಸೊ ರವೆ ಪಾಯಸ ಹಾಕಿದ್ರು, ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಜರ್ನಿ ಎಲ್ಲ ಮಾಡಿ ಬಾಯೆಲ್ಲ ಹಾಳಾದಾಗ ರವೆ ಪಾಯಸ ಕುಡ್ದಾಗ ಮಸ್ತ್ ಅನ್ಸತ್ತಲ್ಲ, ಹಾಗೆ. ಆಮೇಲೆ ಅನ್ನ ಮತ್ತು ಸಾರು. ಸೊ ಇದಿಷ್ಟು ರಾತ್ರಿ ಊಟಕ್ಕೆ ನಮಗೆ ಕೊಟ್ಟಿತ್ತು ಪ್ರಸಾದವಾಗಿ. ನೆಕ್ಸ್ಟ್ ನಾವು ಟೆಂಪಲಿಗೆ ಹೋಗ್ತಿರೋದು. ಆಲ್ರೆಡಿ ಹೋಗೋ ತನಕನೇ 10 ಗಂಟೆ ಆಗಿತ್ತು. ಸೊ ಹಾಗಾಗಿ ಟೆಂಪಲ್ ಕ್ಲೋಸ್ ಆಗಿತ್ತು. ಬಟ್ ನಾವು ಟೆಂಪಲಿಗೆ ನಾಳೆ ಮಾರ್ನಿಂಗ್ 4 ಗಂಟೆಯ ಒಂದು ಮಹಾಪೂಜೆ, ಅದನ್ನು ಹೆಸರು ಕೊಡಬೇಕು ಅಂತ ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಡಿಸೈಡ್ ಮಾಡಿದ್ರು. ಮಹಾಪೂಜೆ ಮಾಡಿಸೋಣ, ಇಲ್ಲಿ ಇಷ್ಟು ದೂರ ಬಂದಿದ್ದೀವಿ, ಎಷ್ಟು ವರ್ಷ ಬಿಟ್ಟು ಬರ್ತೀವೋ ಏನೋ ಅಂತ ಅಂದ್ಕೊಂಡು ಅಂತ. ಸೊ ಹಾಗಾಗಿ ಅವರಿಬ್ಬರು ಹೆಸರು ಬರೆಸ್ಲಿಕ್ಕೆ ಅಂತ ಹೇಳ್ಕೊಂಡು ನಾವು ಮತ್ತೆ ಟೆಂಪಲ್ ಒಳಗಡೆ ಹೋಗ್ತಾ ಇರೋದು. ಸೊ ಆಡಿ ಟೆಂಪಲ್ ಕ್ಲೋಸ್ ಆಗಿರೋದ್ರಿಂದ ಯಾರೂ ಕ್ರೌಡೇ ಇರಲಿಲ್ಲ. ತುಂಬ ಶಾಂತವಾಗಿತ್ತು ಟೆಂಪಲ್ ಮಾತ್ರ. ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ. ಇಲ್ಲೂ ಸಹಿತ ಹೊರಗಡೆ ಆವರಣನೂ ಸಹಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಾನಮ್ಮ ದೇವಿನ ಪಾರ್ವತಿಯ ಅವತಾರ ಅಂತಲೂ ಹೇಳ್ತಾರೆ. ಮೊದಲು ಇವ್ರ ಹೆಸರು ಲಿಂಗಮ್ಮ ಅಂತಿದ್ರು. ಇವರು ಮಹಾರಾಷ್ಟ್ರದ ಉಮಾರಾಣಿ ವಿಲೇಜಲ್ಲಿ ಅನಂತರಾಯ ಮತ್ತು ಶಿರಸಮ್ಮ ದಂಪತಿಗೆ ಬಾರ್ನ್ ಆಗಿರೋದು. ಆ್ಯಂಡ್ ಜಗಜ್ಯೋತಿ ಬಸವಣ್ಣನವರು ಇವರು ನೋಡಿಬಿಟ್ಟು ನೀನು ದಾನಮ್ಮ ಶರಣಿ ಅಂತ ಹೇಳ್ಕೊಂಡು ಇಡೀ ಜಗತ್ತು ಪೂಜಿಸಲ್ಪಡುವೆ ಅಂತ ಹೇಳ್ಕೊಂಡು ಅವ್ರಿಗೆ ಭವಿಷ್ಯ ನೋಡ್ತಿದ್ರು. ಸೊ ಅಮ್ಮ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತಾ ದೀನರಿಗೆ ಸಹಾಯ ಮಾಡುತ್ತಾ ದಾನ ನೀಡ್ತಾ ಇದ್ರು. ಹಾಗಾಗಿ ಅವ್ರ ಹೆಸರು ದಾನಮ್ಮ ಅನ್ನೋ ಹೆಸರು ಬಂತು. ದಾನ ಪ್ಲಸ್ ಅಮ್ಮ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಆಮೇಲೆ ಇವರು ಶಿವಭಕ್ತ ಸಂಗಮನಾಥರ ಜೊತೆ ವಿವಾಹವಾಗಿ ಲಿಂಗ ಪೂಜೆ ಮಾಡಿ ಗುರುಲಿಂಗಮ ತತ್ವವನ್ನು ಎಲ್ಲರಿಗೂ ಸಾರಿದ್ರು. ಮತ್ತು ಯಾರ್ಯಾರು ಭಕ್ತರು ಬರ್ತಾರೆ ಅವರಿಗೆಲ್ಲ ಲಿಂಗ ದೀಕ್ಷೆ ನೀಡಿ ಶಿವಭಕ್ತಿಯನ್ನು ಜೀವನದ ಮಾರ್ಗವಾಗಿ ಮಾಡಿದರು ಅಂತ ಹೇಳ್ತಾರೆ. ಸೊ ಇಂದು ಕೂಡ ಈ ಗುಡ್ನಾಪುರ ಕ್ಷೇತ್ರದಲ್ಲಿ ಈ ಅಮ್ಮನ ಮಹಿಮೆ ಅಪಾರ. ಅವರು 3 ಅವತಾರದಲ್ಲಿ ಅಲ್ಲಿ ಪೂಜೆ ಮಾಡ್ತಾರೆ. ಫಸ್ಟು ಕುಮಾರಿ ಅಂತ ಹೇಳ್ಕೊಂಡು ಇಲ್ಲಿ ಫಸ್ಟ್ ಕಾಣಿಸ್ತಿರೋದಿಲ್ಲ, ಇದು ಕುಮಾರಿ ಅವತಾರದಲ್ಲಿ ಬೆಳಗ್ಗೆ ಮಾರ್ನಿಂಗಲ್ಲಿ. ಆ್ಯಂಡ್ ಮಧ್ಯಾಹ್ನದ ಅವತಾರದಲ್ಲಿ ಮದುವೆ ಆಗಿರೋ ಗೃಹಿಣಿ, ಅಂದರೆ ಮಧ್ಯಸ್ಥರ ವಯಸ್ಸಿನ ಒಂದು ಅವತಾರದಲ್ಲಿ ಅವ್ರನ್ನ ಪೂಜೆ ಮಾಡ್ತಾರೆ. ಆ್ಯಂಡ್ ನೈಟಲ್ಲಿ ವಯಸ್ಕರವಾಗಿ ಅಂದರೆ ಅಜ್ಜಿಯ ಅವತಾರದಲ್ಲಿ ಅವ್ರನ್ನ ಪೂಜೆ ಮಾಡ್ತಾರೆ. ಕಂಪ್ಲೀಟಾಗಿ ಒಂದು ಹ್ಯೂಮನ್ ಸೈಕಲ್ ಹೇಗೆ ಕುಮಾರಿಯಿಂದ ಹೇಳ್ಕೊಂಡು ಆಮೇಲೆ ಮಧ್ಯಸ್ಥರ ವಯಸ್ಸಿಂದ ಹಿಡಿದು ಲಾಸ್ಟ್ ವಯಸ್ಸಾಗಿರೋ ತನಕ ಹೇಗಿರುತ್ತೆ ಜೀವನ ಅದನ್ನು ತೋರಿಸೋದಲ್ದೇ ಇದ್ರ ಡೀಪ್ ಮೀನಿಂಗ್ ಏನಪ್ಪ ಅಂದರೆ ಜೀವನ ಬದಲಾಗ್ತಾ ಹೋಗುತ್ತೆ ಸೈಕಲ್, ಬಟ್ ಶಕ್ತಿ ಅನ್ನೋದು ಒಂದೇ ಅಂತ ಹೇಳ್ಕೊಂಡು ಹೇಳಕ್ಕೆ ಹೋಗ್ತಿದ್ದಾರೆ. ಮಾರ್ನಿಂಗ್ ಟೈಮಲ್ಲಿ ಕುಮಾರಿ ಅವತಾರದಲ್ಲಿ ಇರಬೇಕಾದ್ರೆ ನ್ಯೂ ಬಿಗಿನಿಂಗ್ ಅಥವಾ ನ್ಯೂ ಬ್ಲೆಸ್ಸಿಂಗ್ಸ್ ಏನಾದ್ರು ಹೊಸದೇನಾದ್ರು ಸ್ಟಾರ್ಟ್ ಮಾಡಬೇಕು ಅಂತಿದ್ದಾಗ ಅವಾಗ ಅಲ್ಲಿ ಬಂದು ಬ್ಲೆಸ್ಸಿಂಗ್ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಮದುವೆ ಆದವರಿಗೆ ಮುಂದೆ ಮದುವೆ ಆಗಿರೋ ಸಂಸಾರ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಆಫ್ಟರ್ನೂನ್ ಪೂಜೆಯಲ್ಲಿ ಪಾಲ್ಗೊಳ್ತಾರೆ. ಹಾಗೆಯೇ ವಯಸ್ಕರ ಆಗಿರೋರು ಫ್ಯಾಮಿಲಿಗೋಸ್ಕರ ಆ್ಯಂಡ್ ಅಷ್ಟೇ ಇಲ್ಲದೆ ನಾಲೆಜ್ ಆ್ಯಂಡ್ ವಿಸ್ಡಮಿಗೋಸ್ಕರ ರಾತ್ರಿ ಅವತಾರದಲ್ಲಿ ಬ್ಲೆಸ್ಸಿಂಗ್ಸ್ನ ತಗೋತಾರೆ. ನಾವು ಅಲ್ಲೇ ಉಳ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ 4 ಗಂಟೆಗೆ ಎದ್ಬಿಟ್ಟು ಮಹಾಪೂಜೆಗೆ ಹೋಗ್ತಾ ಇರೋದು. ಸೊ ನಮ್ಮಮ್ಮ ಅಕ್ಕ ಎಲ್ಲ ಆಲ್ರೆಡಿ ಹೋಗಿದ್ದಾರೆ. ನಾನು ಲಾಸ್ಟಿಗೆ ನಾನು ಎಲ್ಲ ಮನೇಲಿರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋ ಜವಾಬ್ದಾರಿ ನನಗೆ ಕೊಟ್ಟಿದ್ರು. ಸೊ ಇವ್ರನ್ನೆಲ್ಲ ಮಕ್ಕಳನ್ನ ರೆಡಿ ಮಾಡಿಕೊಂಡು 4:45 5 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಹೋದ್ವಿ. ಸೊ ಅಲ್ಲಿ ಮಹಾಪೂಜೆ ಏನಿದೆ ಅದನ್ನು ನಮ್ಮ ಅಕ್ಕ ಅವರೆಲ್ಲ ಮಾಡ್ತಾರೆ. ನೆಕ್ಸ್ಟ್ ನಾವು ಅವ್ರದ್ದಾದ್ಮೇಲೆ ನೆಕ್ಸ್ಟ್ ನಾವು ಸಹಿತ ಅಲ್ಲಿ ಅಭಿಷೇಕನ ಮಾಡ್ತೀವಿ. ಅದಾದಮೇಲೆ ಇಲ್ಲಿ ಬೆಳಗಿನ ಮಾರ್ನಿಂಗ್ ಪೂಜೆ 5:30 ಪೂಜೆ ನಡೀತಾ ಇತ್ತು. ಸೊ ಯಾರ್ಯಾರು ಹರಕೆ ಮಾಡಿರ್ತಾರೆ ಅವರೆಲ್ಲರೂ ಹರಕೆ ತೀರಿಸ್ಕೊಂಡು ಅಲ್ಲಿ ಸುತ್ತೊಡೆಯೋದಾಗಿರ್ಬೋದು,
ಎಲ್ಲ ಮಾಡ್ತಾಯಿದ್ರು. ಆ್ಯಂಡ್ ಇದು ಅಲ್ಲೇ ಇರೋವಂಥ ಒಂದು ಹಳೆಯ ಕಾಲದ ಶಿವನ್ ಟೆಂಪಲ್ಲು. ತುಂಬ ಚೆನ್ನಾಗಿದೆ. ಹಳೆಯ ಕಾಲದ ಕೆತ್ತನೆ ಒಳಗಡೆ ಹೋದ್ರೆ ತಂಪು ಫೀಲ್ ಕಾಣುತ್ತೆ. ನೋಡ್ಬೋದು ಇಲ್ಲಿ ಶಿವ ಮತ್ತು ವೀರಭದ್ರೇಶ್ವರ ಸ್ವಾಮಿ ಆಗಿರ್ಬೋದು, ಲಿಂಗನ ಅವತಾರದಲ್ಲಿರುವಂಥ ಶಿವಲಿಂಗನೂ ಸಹಿತ ಈ ಒಂದು ಟೆಂಪಲಲ್ಲಿದೆ. ಇದು ಹಳೆಯ ಟೆಂಪಲ್. ಈ ಟೆಂಪಲಿನ ನೆಕ್ಸ್ಟಲ್ಲಿ ದಾನಮ್ಮ ದೇವಿಯ ಒಂದು ಟೆಂಪಲ್ನು ಮಾಡಿದ್ದಾರೆ. ಸೊ ನೋಡ್ಬೋದು ಕೆತ್ತನೆ ಎಲ್ಲ ನೀವು ನೋಡಿದರೆ ಹೊಯ್ಸಳರ ಅವಾಗಿನ ಕಾಲದಲ್ಲಿ ಮಾಡ್ತಾರಲ್ಲ ಆ ಕೆತ್ತನೆ ಇದೆ ಕಂಬಗಳಲ್ಲೆಲ್ಲ. ನಮ್ಮ ಊರಲ್ಲಿ ಹೆಂಗೆ ಇಕ್ಕೇರಿ ಎಲ್ಲ ಇದೆಯಲ್ಲ ಹಾಗೇ ಇದೆ ದೇವಸ್ಥಾನ ಮಾತ್ರ. ಸೊ ಮಹಾಪೂಜೆ ಆಗಿರೋದ್ರಿಂದ ನಾವು ಮಾರ್ನಿಂಗೇ ಅಲ್ಲಿ ಒಳಗಡೆ ಗರ್ಭಗುಡಿ ಒಳಗಡೆ ನಮಗೆ ಬಿಟ್ಟಿದ್ರು. ಸೊ ನಾವು ಅಲ್ಲೆಲ್ಲ ಫುಟೇಜ್ ತಕ್ಕೊಂಡಿಲ್ಲ, ಅಲ್ಲೇ ಪೂಜೆ ಮಾಡಿಕೊಂಡು ಪಾದನ ಮುಟ್ಕೊಂಡು ಬಂದ್ವಿ. ಸೊ ಬರೋ ತನಕನೇ 6:37 ಆಗಿತ್ತು. ಸೊ ಮಾರ್ನಿಂಗ್ ನೋಡಿ ಸನ್ರೈಸ್ ಟೈಮಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೆಂಪಲ್ ಅಂತ ಹೇಳ್ಕೊಂಡು. ಸೊ ಯಾರ್ಯಾರು ಬೆಳಗಿನ ಪೂಜೆ ಮಾಡಿಸ್ಬೇಕು ಅಂತಿರ್ತಾರೆ ಅವರು ರಾತ್ರಿನೇ ಬಂದುಬಿಟ್ಟು ಉಳ್ಕೊಂಡಿರ್ತಾರೆ. ಸೊ ಕರ್ನಾಟಕ ಭವನದಲ್ಲಿ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿರೋದ್ರಿಂದ ಜಸ್ಟ್ 600 ರುಪೀಸ್ಗೆ ಒಂದು ಬೆಡ್ರೂಮ್ ಸಿಕ್ಬಿಡುತ್ತೆ. ಅಲ್ಲಿ ನಿಮಗೆ ಇಡೀ ಫ್ಯಾಮ್ಲಿ ಒಂದು 4 to 5 ಮೆಂಬರ್ಸ್ ಇರ್ಬೋದು, ಅಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಅಕ್ಕ ಇಲ್ಲೇ ಎಡೆ ಕೊಟ್ಟಿದ್ಲು. ಅಂದರೆ ಇಲ್ಲಿ ಒಬ್ಬೊಬ್ಬರು ಮನೆಯಲ್ಲಿ ಎಡೆನ ಮಾಡಿಕೊಡ್ತಾರೆ, ನಾವೇ ತೊಗೊಂಡು ಹೋಗಬೇಕು ಅಂತಿಲ್ಲ. ಅವರಿಗೆ ದುಡ್ಡು ಕೊಟ್ಟರೆ ಸಾಕು, ಅವರೇ ಹೋಳಿಗೆ ಊಟನ ಮಾಡ್ತಾರೆ. ಅದನ್ನು ದೇವಿಗೆ ಎಡೆ ಪ್ರಸಾದ ಥರ ಕೊಟ್ಟು ನಮಗೆ ಮನೆಗೆ ತೊಗೊಂಡೋಗಿ ಕೊಡ್ತಾರೆ. ಸೊ ಈ ಒಂದು ಪದ್ಧತಿ ಇರೋದ್ರಿಂದ ನಮ್ಮ ಅಕ್ಕ ಬೆಳಗ್ಗೆ 8:30ಗೆ ಒಂದು ಪ್ರಸಾದ ಮಾಡ್ತಾರಲ್ಲ ಆ ಟೈಮಲ್ಲಿ ನಾನೊಂದು ಎಡೆ ಕೊಡ್ತೀನಿ ಅಂತ ಹೇಳ್ಕೊಂಡು ಅಲ್ಲಿರೋ ಗೊತ್ತಿರೋ ಪರಿಚಯ ಇರೋರ ಹತ್ರ ಹೋಳಿಗೆ ಊಟನ ಮಾಡಿಸಿದ್ಲು. ಸೊ ಹಾಗಾಗಿ ನಾವು 8:30 ತನಕ ವೇಟ್ ಮಾಡಿದ್ವಿ. ಆ್ಯಂಡ್ ಈ ಬ್ಯೂಟಿಫುಲ್ ಸನ್ರೈಸ್ ನೋಡ್ತಾ ಇರೋದು ಟೆಂಪಲಿಂದ ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಕೊಂಡು. ತುಂಬ ಮಾರ್ನಿಂಗ್ ಒಳ್ಳೆ ವೈಬ್ಸ್ ಅಂತ ಹೇಳ್ಬೋದು. ಟೆಂಪಲ್ ಅಲ್ಲಿ ಅಷ್ಟೇನು ಕ್ರೌಡ್ ಇರೋದಿಲ್ಲ. ಆ್ಯಂಡ್ ಸನ್ರೈಸು ಆ ಮಾರ್ನಿಂಗ್ ವೈಬ್ಸ್ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಹೋಳಿಗೆ ಊಟ. ಸೊ ಹೋಳಿಗೆ ಊಟನ ಎಡೆಗೆ ಕೊಟ್ಟಿದ್ರಲ್ಲ ಆ ಪ್ರಸಾದನ ಒಂದು ತಟ್ಟೆಯನ್ನು ತೊಗೊಂಬಂದ್ಬಿಟ್ಟು ನಾವು ದೇವಿಗೆ ಎಡೆ ರೂಪದಲ್ಲಿ ಕೊಡ್ತಾ ಇರೋದು ನಮ್ಮ ಅಕ್ಕ. ಅದಾದಮೇಲೆ ಅವರು ನಾವು ಎಷ್ಟು ಜನ ಇದ್ದೀವಿ 8 ಜನಕ್ಕೆ ಸಹಿತನೂ ಅಡುಗೆ ಮಾಡಿದರು. ಅದನ್ನು ನಮಗೆ ಬಾಕ್ಸಲ್ಲೆಲ್ಲ ಹಾಕಿ ಕೊಟ್ಟರು. ಮಧ್ಯಾಹ್ನ ಊಟ ನೀವು ಹೊರಗಡೆ ಹೋಗ್ತಾ ಮಧ್ಯಾಹ್ನದಲ್ಲಿ ಊಟ ಮಾಡ್ಕೊಳ್ಳಿ ಅಂತ. ಯಾಕಂದರೆ ಮಾರ್ನಿಂಗ್ ನಾವು ಇಲ್ಲೇ 8:30 ಅಷ್ಟೊತ್ತಿಗೆ ಇಲ್ಲೇ ಹೊರಗಡೆ ಇರೋವಂಥ ಹೋಟೆಲಲ್ಲಿ ತಿಂಡಿ ತಿಂದ್ಕೊಂಡಿದ್ವಿ. ಸೊ ಏನಿದೆ ಸಾರು ಮತ್ತು ಹೋಳಿಗೆ ಎಲ್ಲ ಕಟ್ಟಿಸ್ಕೊಂಡು ಮಧ್ಯಾಹ್ನ ಎಲ್ಲರೂ ದಾರಿಯಲ್ಲಿ ತಿನ್ನೋಣ ಅಂತ ಹೇಳ್ಕೊಂಡು ತೊಗೊಂಡು ಹೋಗ್ತಾ ಇರೋದು. ಸೊ ಇದು ದಾನಮ್ಮ ಗುಡ್ಡದಿಂದ ನಾವಿವಾಗ ಹೊರಡೋಕ್ಕಿಂತ ಮುಂಚೆ ಅಲ್ಲೇ 20 ಕಿಲೋಮೀಟ್ರಲ್ಲಿ ದಾನಮ್ಮನ ತವರೂರು, ಅಂದರೆ ಅಲ್ಲೇ ದಾನಮ್ಮ ದೇವಿ ಮದುವೆ ಆಗಿದ್ದಂತೆ. ಸೊ ಆ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇರೋದು. ಆ ದೇವಸ್ಥಾನ ಮಾತ್ರ ತುಂಬ ನಂಗೆ ಇಷ್ಟ ಆಯಿತು. ಯಾಕಂದರೆ ತುಂಬ ಹಳೆಯ ಕಾಲದ ಹಳ್ಳಿ ವೈಬ್ಸ್ ಇದೆ. ಆನ್ ದ ವೇ ರೋಡು ಸಹಿತ ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ನಿಮಗೆ ದೊಡ್ಡ ದೊಡ್ಡ ಫ್ಯಾನ್ಸ್ ಕಾಣ್ತಿದೆ ಅಲ್ವಾ. ಸೊ ನಮ್ಮ ಮಲೆನಾಡು ಜನಕ್ಕೆ ಬರೀ ಗಿಡ ಮರಗಳ ನೋಡಿದವರಿಗೆ ಇದೊಂಥರ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ದಾನಮ್ಮ ದೇವಿಯ ಮದುವೆ ಆಗಿರೋವಂಥ ತವರೂರಿನ ಸ್ಥಳ. ಸೊ ಇಲ್ಲಿ ತೊಟ್ಲು ಯಾರ್ಯಾರಿಗೆ ಮಕ್ಕಳಾಗಲ್ಲ ಅವರೆಲ್ಲ ತೊಟ್ಲು ಎಲ್ಲ ಕಟ್ತಾರೆ. ಆ್ಯಂಡ್ ಮದುವೆ ಆಗಿಲ್ದವ್ರಿಗೆ ಕಂಕಣ ಸಹಿತ ಕಟ್ತಾರಂತೆ. ಸೊ ಇದು ತುಂಬ ದೊಡ್ಡ ದೊಡ್ಡ ಆಲದ ಮರ ನಿಮಗೆ ಅಲ್ಲಿ ಇನ್ವೈಟ್ ಮಾಡುತ್ತೆ. ಹೊರಗಡೆ ಎಷ್ಟೇ ಬಿಸಿಲಿದ್ರೂ ಸಹಿತ ಇಲ್ಲಿ ಒಂಥರ ತುಂಬ ತಂಪಾಗಿರೋ ಒಂದು ವಾತಾವರಣ ಇದೆ. ಯಾಕಂದರೆ ತುಂಬ ದೊಡ್ಡ ದೊಡ್ಡ ಆಲದ ಮರಗಳಿರೋದಕ್ಕೆ. ಇದದು ಟೆಂಪಲ್ ಅನ್ಸಲ್ಲ, ತುಂಬ ಹಳೆಯ ಕಾಲದ ಒಂದು ಕ್ಯೂಟೆಸ್ಟ್ ಮನೆ ಅಂತ ಫೀಲ್ ಕೊಡುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಆ ಕಡೆ ಬಾವಿಯಿಂದ ಇಲ್ಲಿ ಟ್ಯಾಂಕ್ ಇಲ್ಲಿದೆ, ಇಲ್ಲಿ ಒಂದು ಬಾವಿ ಇದೆ. ಸೊ ಈ ಬಾವಿಯಿಂದ ನಾವು ನೀರು ತಕ್ಕೊಂಡು ಇಲ್ಲಿ ಹಾಕಿದರೆ ನಾವು ನಂದಿ ಬಾಯಲ್ಲಿ ಆ ತೀರ್ಥನ ತಗೋಬೋದು. ಸೊ ಹಳೆಯ ಕಾಲದ ಏನು ಸಿಸ್ಟಮ್ ಇದೆ ಅಲ್ಲ, ನಮಗೆಲ್ಲ ಇವಾಗ ಟ್ಯಾಪ್ ಯೂಸ್ ಮಾಡ್ತೀವಿ ನಲ್ಲಿಯಲ್ಲಿ ಕೈ ತೊಳಿಲಿಕ್ಕೆ ಎಲ್ಲ, ಅವಾಗಿನ ಕಾಲದಲ್ಲಿ ಹೇಗೆ ಯೂಸ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾರೆ ನೋಡಿ. ಸೊ ಈ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಾವೆಲ್ಲ ಕೈ ಕಾಲೆಲ್ಲ ತೊಳ್ಕೊಳೋದು ಹೋಗಲಿಕ್ಕೆ ಅಂತ ಇಟ್ಟಿರೋದು. ತುಂಬ ಇಷ್ಟ ಆಯಿತು ಅಂತ, ಡಿಫ್ರೆಂಟಾಗಿದೆ ಹಳೆ ಕಾಲದ್ದು. ಸೊ ಈ ಥರ ಒಂದು ನಂದಿ ಬಾಯಲ್ಲಿ ಬರ್ತಾ ಇರೋದು. ಸೊ ಇದನ್ನು ತೀರ್ಥ ಥರನೂ ಕುಡಿತೀವಿ, ತುಂಬ ಚೆನ್ನಾಗಿತ್ತು. ವಾಟರ್ ಸಹಿತ ಸ್ವೀಟ್ ವಾಟರ್ ಥರ. ಆವಾಗ ಹೇಳ್ದಂಗೆ ಇಲ್ಲಿ ಮಕ್ಕಳಾಗಲಿ ಅಂತ ಹೇಳ್ಕೊಂಡು ತೊಟ್ಲು ಕಟ್ಬಿಟ್ಟು ಹೋಗ್ತಾರೆ ಹರಕೆ ಮಾಡಿಕೊಂಡು. ಸೊ ಹಾಗೆಯೇ ಯಾರಿಗೆ ಮದುವೆ ಆಗಿರಲ್ಲ ಅವರು ಸಹಿತ ಇಲ್ಲೇ ಬಂದುಬಿಟ್ಟು ಕಂಕಣ ಕಟ್ಟಿಸ್ಕೊಂಡು ಹೋಗ್ತಾರೆ ಮದುವೆ ಆಗಲಿ ಅಂತ ಹೇಳ್ಕೊಂಡು. ಸೊ ಈ ಒಂದು ಪ್ರತೀತಿ ಇದೆ, ಯಾಕಂದರೆ ಇಲ್ಲೇ ದಾನಮ್ಮನ ದೇವಿನೂ ಮದುವೆ ಆಗಿದ್ದಾರೆ ಅಂತ ಹೇಳ್ಕೊಂಡು ನಂಬಿಕೆ ಇದೆ. ಹಾಗಾಗಿ ಈ ಟೆಂಪಲ್ಲು ಗುಡ್ನಾಪುರಿಂದ ಜಸ್ಟ್ 20 ಕಿಲೋಮೀಟ್ರ್ ಅಷ್ಟೇ ಇರೋದು. ಆ್ಯಂಡ್ ನನಗೆ ಅಲ್ಲೊಂದು ಕ್ಯೂಟಾಗಿರೋ ಕ್ಯಾಟ್ ಸಿಕ್ತು. ಕ್ಯಾಟ್ಗಳಿಗೆಲ್ಲ ತುಂಬ ಸೊಕ್ಕು ಅಲ್ವಾ, ಬಟ್ ಈ ಕ್ಯಾಟಿಗೆ ನೋಡಿ ಅದೇ ನನ್ನ ಪಕ್ಕನೇ ಬಂದು ಕುತ್ಕೊಂಡು ನನ್ನ ಹತ್ರ ಮಾತಾಡಿಸ್ಕೊತಾ ಇತ್ತು. ತುಂಬ ಮಜಾ ಅನಿಸ್ತು ನನಗೆ, ತುಂಬ ಖುಷಿನೂ ಆಯಿತು. ಸೊ ಅದಾದಮೇಲೆ ನಾವು ಈ ಟೆಂಪಲಿಂದ ಬೇಗನೆ ಹೊರಟ್ವಿ. ನೆಕ್ಸ್ಟ್ ಇಲ್ಕಲ್ಲಿಗೆ ಹೋಗೋಣ ಅಂತ ಹೇಳ್ಕೊಂಡು. ಯಾಕಂದರೆ ಇಲ್ಕಲ್ ಸ್ಯಾರಿನ ಉಟ್ಕೊತಾ ಇದ್ದೀನಿ, ಬಟ್ ರಿಯಲ್ ಇಲ್ಕಲ್ಲಿಗೆ ಹೋದರೆ ಅಲ್ಲಿ ಎಷ್ಟೊಂದು ವೆರೈಟೀಸ್ ಇರುತ್ತೆ, ಅದನ್ನೆಲ್ಲ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಹಾಗಾಗಿ ಆನ್ ದ ವೇ ಬರುತ್ತೆ ಅಂತ ಹೇಳ್ಕೊಂಡು ಇಲ್ಕಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹೈವೇಲಿ ಆನ್ ದ ವೇ ಹೋಗ್ತಾ ಬಿಜಾಪುರನೂ ಬರುತ್ತೆ. ಗುಡ್ನಾಪುರದಿಂದ ಇಲ್ಕಲ್ಲಿಗೆ ಹೋಗ್ತಾ
ಬಿಜಾಪುರ ಮಿಡ್ನಲ್ಲಿ ಬರುತ್ತೆ ಹೈವೇಲಿ. ಇಲ್ಲೆಲ್ಲ ದ್ರಾಕ್ಷಿ ತೋಟಗಳು ತುಂಬ ಈ ಕಡೆ ತುಂಬ ಚೆನ್ನಾಗಿದೆ ದ್ರಾಕ್ಷಿ ತೋಟಗಳೆಲ್ಲ. ಆ್ಯಂಡ್ ನನಗೆ ಈ ಕಡೆ ಬಂದಿರೋದು ನಮ್ಮ ಮಲೆನಾಡು ಹುಡುಗಿ ಅಲ್ವಾ, ಸೊ ಈ ಕಡೆ ಉತ್ತರ ಕರ್ನಾಟಕ ಬಂದಿರೋದು ಫಸ್ಟ್ ಟೈಮು. ಸೊ ಇದು ನಾನೇನು ಹೈವೇ ಅಂದ್ಕೊಂಡೆ, ಹೈವೇ ಅಲ್ಲ, ಬಟ್ ಇದು ನೀರು ಸರಬರಾಜು ಮಾಡಲಿಕ್ಕೆ ಅಂತ ಜಲಾಶಯನ ಕಟ್ಟಿರೋದು, ಅಂದರೆ ತೋಟಗಳಿಗೆ ನೀರು ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಗೋರ್ಮೆಂಟ್ ಮಾಡಿರೋದಂತೆ. ತುಂಬ ಡಿಫ್ರೆಂಟಾಗಿ ಅನಿಸ್ತು ನೋಡಲಿಕ್ಕೆ, ಯಾಕಂದರೆ ನಮ್ಮೂರ ಕಡೆ ಎಲ್ಲರ ಕಡೆ ಬಾವಿ ಬೋರ್ವೆಲ್ ಇರೋದ್ರಿಂದ ನಮಗೆ ಈ ಥರ ಎಲ್ಲ ವ್ಯವಸ್ಥೆ ಗೊತ್ತಿಲ್ಲ. ಬಟ್ ಇಲ್ಲಿ ಆಲಮಟ್ಟಿ ಜಲಾಶಯನ ಈ ಥರ ನೀರು ಪೈಪಿನ ವ್ಯವಸ್ಥೆ ಮಾಡಿದ್ದಾರೆ. ಬಿಜಾಪುರ ಹೈವೇಲಿ ಹೋಗ್ತಾ ಇರೋದ್ರಿಂದ ಬಿಜಾಪುರದಲ್ಲಿ ಫೇಮಸ್ ಚಟ್ನಿ ಪುಡಿ ಅಂಗಡಿ ಅಂತ ಇದೆ ಅಂತೆ. ಸೊ ಹಾಗಾಗಿ ನಮ್ಮ ಜೊತೆ ಬಂದಿರೋ ಡ್ರೈವರ್ ಹೇಳಿದರು. ಸೊ ಹಾಗಾಗಿ ಅಲ್ಲಿ ನಿಲ್ಲಿಸಿದ ಅವನು. ಸೊ ನಾವೆಲ್ಲರೂ ಮುಗಿಬಿದ್ದು ಚಟ್ನಿ ಪುಡಿ, ನನಗಂತೂ ಈ ಉತ್ತರ ಕರ್ನಾಟಕ ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿ ತುಂಬ ಇಷ್ಟ. ಸೊ ಅದು ಮತ್ತು ಶೇಂಗಾ ಉಂಡೆ ಆ್ಯಂಡ್ ಮೆಂತ್ಯ ಹಿಟ್ಟು, ಉಪ್ಪಿನಕಾಯಿಗಳು ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಮನೆಗೆ ಬಂದಮೇಲೆ ನಾನು ಡೈಲಿ ಅದನ್ನೇ ತಿಂತಾಯಿದ್ದೀನಿ ಈಗಲೂ ಸಹಿತ. ತುಂಬ ಚೆನ್ನಾಗಿದೆ ಎಲ್ಲದು. ಸೊ ಸಿಕ್ಕಾಪಟ್ಟೆ ಎಲ್ಲದು ಫ್ರೆಶ್ ಅಂದರೆ ಫ್ರೆಶ್. ಸಂಜಯ್ ಶೇಂಗಾ ಚಟ್ನಿ ಅಂತ ಹೇಳ್ಕೊಂಡೆ ಫೇಮಸ್. ಬಿಜಾಪುರ ಹೈವೇಲೇ ನಿಮಗೆ ಇದು ಸಿಗುತ್ತೆ. ತುಂಬ ಚೆನ್ನಾಗಿದೆ. ಫ್ರೆಶ್ ಚಟ್ನಿ ಪುಡಿಗಳು, ರೊಟ್ಟಿಗಳು ಎಲ್ಲ ಇಲ್ಲೇ ಇರುತ್ತೆ. ನಾನು, ಅಮ್ಮ, ಅಕ್ಕ ಎಲ್ಲರೂ ಅವ್ರವ್ರಿಗೆ ಬೇಕಾಗಿರೋದಂತ ಎಲ್ಲ ತೊಗೊಂಡ್ವಿ. ಎಳ್ಳುಂಡೆ, ಮೆಂತ್ಯ ಹಿಟ್ಟು, ಶೇಂಗಾ ಚಟ್ನಿ ಪುಡಿ ಪ್ರತಿಯೊಂದೂ ತೊಗೊಂಡ್ವಿ. ಇಲ್ಲೇನೇನು ಫ್ರೆಶ್ ಆಗಿ ಸಿಗುತ್ತೆ ಎಲ್ಲದು. ಸೊ ಅಲ್ಲೇ ತುಂಬ ನನಗೆ ಮನೆಗೆ ಬಂದಮೇಲೆ ನಮ್ಮ ಮನೆಯವ್ರು ಅಂದರು ಇನ್ನೂ 1 kg ಎಕ್ಸ್ಟ್ರಾ ತರಬೇಕಾಗಿತ್ತು ಅಂತ. ಅಷ್ಟು ಚೆನ್ನಾಗಿದೆ ಮಾತ್ರ ಟೇಸ್ಟು. ಇದು ಬಿಜಾಪುರದಲ್ಲಿರುವ ಸಂಜಯ್ ಶೇಂಗಾ ಚಟ್ನಿ ಅಂಗಡಿ. ಸೊ ಆ್ಯಕ್ಚುಲಿ ನಂಗೆ ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಬಟ್ ಹೋಗೋಕ್ಕಾಗಿಲ್ಲ. ಯಾಕಂದರೆ ನಾವು ಇವತ್ತು ನೈಟ್ ಒಳಗಡೆ ಹೆಂಗೋ ಮಾಡಿ ಈಶಾನ್ ಬಿಟ್ಟು ಬಂದುಬಿಟ್ಟಿದ್ದೆ. ಸಾಗರಕ್ಕೆ ಹೋಗಲೇಬೇಕಾಗಿತ್ತು. ಎಲ್ಲ ಕಡೆ ಸ್ಟಾಪ್ ಕೊಟ್ಬಿಟ್ರೆ ನಾವು ವಾಪಸ್ ಸಾಗರ ಮುಟ್ಟೋಕ್ಕಾಗಲ್ಲ ಅಂತ ಹೇಳ್ಕೊಂಡು ನಾವು ಸ್ಕಿಪ್ ಮಾಡಿದ್ವಿ. ಹೇಳೂ ಇಲ್ಲ ಕಾಲ್ ಮಾಡಿ. ಇದು ಆ್ಯಕ್ಚುಲಿ ಬಿಜಾಪುರ, ಬಟ್ ಸಾರಿ, ನೆಕ್ಸ್ಟ್ ಟೈಮ್ ಅದು ಅವರು ಮನೆಗೆ ಅಂತಲೇ ಸಪ್ರೇಟಾಗಿ ಹೋಗ್ತೀವಿ. ಬಟ್ ಇವತ್ತು ನಾನು ಅರ್ಜೆಂಟ್ ಸಾಗರಕ್ಕೆ ಹೋಗಲೇಬೇಕು, ಈಶಾ ಕಾಯ್ತಿದ್ದಾಳೆ ಅಂತ ಹೇಳ್ಕೊಂಡು ಹಾಗೆ ಹೊರಟ್ವಿ. ಗೊತ್ತಾಗಿಲ್ಲ. ಶಿಲ್ಪ ಒತ್ತಿ ಕೈ ನೋವಾಗಿದೆ. ಶಿಲ್ಪ ತಿಕ್ಕಿ ಕೈ ನೋವಾಗಿದೆ. ನಾನೇ ಮಾಡಿದ್ದೀನಿ. ನೆಕ್ಸ್ಟ್ ನಾವಲ್ಲೇ ಆ್ಯಕ್ಚುಲಿ ದಾನಮ್ಮಗುಡ್ಡದಲ್ಲಿ ಏನು ಕಟ್ಟಿಸ್ಕೊಂಡ್ಬಂದಿದ್ವಲ್ಲ ಹೋಳಿಗೆ ಊಟನ, ಸೊ ಅದನ್ನು ಮಧ್ಯದಲ್ಲಿ ಮಾಡೋಣ ಅಂತ ಹೇಳ್ಕೊಂಡು ಒಂದು ತೋಟದ ಮಧ್ಯೆ ಒಂದು ರೋಡ್ ಇತ್ತು. ಸೊ ತೋಟದ ಅಕ್ಕಪಕ್ಕ ತೋಟ ಇದೆ. ಅಲ್ಲಿ ನೀರಾವರಿನೂ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಅಲ್ಲಿ ನಿಲ್ಲಿಸ್ಕೊಂಡು ಎಲ್ಲ ನಮ್ಮದೆಲ್ಲ ಊಟ ಎಲ್ಲ ತೊಗೊಂಡು ಮಿಡ್ ರೋಡಲ್ಲಿ ಊಟ ಮಾಡ್ತಿರ್ತು. ತುಂಬ ಚೆನ್ನಾಗಿ ಅನಿಸುತ್ತೆ ಆ್ಯಕ್ಚುಲಿ. ಹೋಟೆಲಲ್ಲಿ ಊಟ ಮಾಡೋದಕ್ಕಿಂತ ಏನಾದ್ರು ಕಟ್ಕೊಂಬಂದು ಊಟ ಮಾಡಿದ್ರೆ ಚೆನ್ನಾಗಿ ಅನಿಸುತ್ತೆ ಅಂತಲ್ಲ ಹಾಗೆ. ಬಟ್ ಅವರೇ ಕಟ್ಕೊಟ್ಟಿದ್ರಲ್ಲಿ ಹೋಳಿಗೆ ಊಟ, ಅನ್ನ, ಚಪಾತಿ, ಪಲ್ಯನೂ ಸಹಿತ ಕೊಟ್ಕೊಟ್ಟಿದ್ರು. ದಟ್ ಇಸ್ ವಾಸ್ ಅ ಸರ್ಪ್ರೈಸ್ ಫಾರ್ ಮೀ. ನಾನು ಅಲ್ಲಿ ಜಸ್ಟು ದೇವಸ್ಥಾನಕ್ಕೆ ಅನ್ನ, ಸಾರು ಮತ್ತು ಹೋಳಿಗೆ ಅಷ್ಟೇ ಎಡೆ ಇಡ್ತಾರೆ ಅಂದ್ಕೊಂಡಿದ್ವಿ. ಬಟ್ ಅವ್ರು ಚಪಾತಿ, 2 ಥರದ ಪಲ್ಯ, ಅನ್ನ, ಸಾರು ಎಲ್ಲದೂ ಕೊಟ್ಟು ಕಳಿಸಿದ್ರು. ಸೊ ಹೀಗೆ ನಾವು ರೋಡ್ ಮಧ್ಯದಲ್ಲಿ ನಾವೆಲ್ಲ ಫ್ಯಾಮಿಲಿ ಸಮೇತ ಕೂತ್ಕೊಂಡು ಊಟ ಮಾಡ್ತಿರೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಹೋಟೆಲಲ್ಲಿ ಊಟ ಮಾಡೋದಕ್ಕಿಂತ ಈ ಊಟ ಡಿಫ್ರೆಂಟ್, ಈ ಟೇಸ್ಟೇ ಡಿಫ್ರೆಂಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಮನೆಯಲ್ಲೇ ನಾವು ಮಾಡಿಸಿರೋದ್ರಿಂದ ತುಂಬ ಚೆನ್ನಾಗಿತ್ತು ಟೇಸ್ಟು. ನೆಕ್ಸ್ಟ್ ನಾವು ಇಲ್ಕಲ್ಲಿಗೆ ಹೋಗ್ತೀವಿ. ಸೊ ಇಲ್ಕಲ್ ವ್ಲಾಗ್ನ ಸಪ್ರೇಟಾಗಿ ಹಾಕ್ತೀನಿ. ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.